Hi, dear students. Today we shall discuss first BA Sociology, first semester, last chapter, 39th and 40th session, which is belongs to culture. In this chapter, we shall discuss cultural poverty theory, Oscar Lewis, especially origin of cultural poverty and Oscar Lewis theory. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಪ್ರಥಮ BA ಪ್ರಥಮ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಾಜಶಾಸ್ತ್ರ ವಿಷಯದ 4ನೇ ಅಧ್ಯಾಯವಾದಂಥ ಸಂಸ್ಕೃತಿ ಎನ್ನುವಂಥ ಅಧ್ಯಾಯದಲ್ಲಿ ಬರುವ ಸಾಂಸ್ಕೃತಿಕ ಬಡತನ ಸಿದ್ಧಾಂತ ಆಸ್ಕರ್ ಲೆವಿಸ್ ರವರ ಸಿದ್ಧಾಂತವನ್ನ ನಾವು ತಿಳಿದುಕೊಳ್ಳೋಣ. Recapitulation of previous session. In the last class we learned about counterculture and contraculture. So related concept of ಕಲ್ಚರ್. ಕಳೆದ ತರಗತಿಯಲ್ಲಿ ನಾವು ಈ ಒಂದು ಕೌಂಟರ್ ಕಲ್ಚರ್ ಮತ್ತು ಕಾಂಟ್ರಾ ಕಲ್ಚರ್ ಬಗ್ಗೆ ತಿಳಿದುಕೊಂಡಿದ್ದೆವು. ಲೆಟ್ ಅಸ್ ಕಮ್ ಟು ಆಬ್ಜೆಕ್ಟಿವ್ಸ್. ಟುಡೇ ಸೆಷನ್ ವಿ ಹ್ಯಾವ್ ಟೂ ಆಬ್ಜೆಕ್ಟಿವ್ಸ್. ಫಸ್ಟ್ ಒನ್, ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಡಿಫೈನ್ ಟರ್ಮ್ಸ್ ಕಲ್ಚರಲ್ ಪಾವರ್ಟಿ ಅಂಡ್ ಡಿಸ್ಕ್ರೈಬ್ ದ ಕಾನ್ಸೆಪ್ಟ್ ಆಫ್ ಕಲ್ಚರಲ್ ಪಾವರ್ಟಿ. ಸೊ ವಿದ್ಯಾರ್ಥಿಗಳು ಈ ಒಂದು ಅವಧಿಯ ಎರಡು ಉದ್ದೇಶಗಳು ಯಾವುವು ಎಂದರೆ, ಮುಖ್ಯವಾಗಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಬಡತನ ಎಂದರೇನು ಎನ್ನುವಂತ ವ್ಯಾಖ್ಯಾನಿಸುವ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸುವಂಥದ್ದು. ಎರಡನೇದಾಗಿ ಸಾಂಸ್ಕೃತಿಕ ಬಡತನವನ್ನ ವಿವರಿಸುವಂತಹ ಸಾಮರ್ಥ್ಯವನ್ನ ಬೆಳೆಸುವಂಥದ್ದು. ಈ ಎರಡು ಉದ್ದೇಶಗಳು ಈ ಅವಧಿಯಲ್ಲಿ ಇರಿಸಿಕೊಳ್ಳಲಾಗಿದೆ. Then let us come to learning outcomes of today's session. We have two learning outcomes. First one, students will able to define and explain concepts of cultural poverty. And second one is understand the relationship between poverty and cultural poverty. So ಈ ಅವಧಿಯಲ್ಲಿ ಎರಡು ಒಂದು ಲರ್ನಿಂಗ್ ಔಟ್ಕಮ್ಸ್ ಯಾವುವೆಂದರೆ, ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಬಡತನವನ್ನ ವ್ಯಾಖ್ಯಾನಿಸುವ ಮತ್ತು ವಿವರಿಸುವಂತಹ ಸಾಮರ್ಥ್ಯವನ್ನ ಗಳಿಸಿಕೊಳ್ಳುತ್ತಾರೆ. ಎರಡನೇದಾಗಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಬಡತನ ಮತ್ತು ಬಡತನ ಇವುಗಳ ನಡುವಿನ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯವನ್ನ ಗಳಿಸಿಕೊಳ್ಳುತ್ತಾರೆ. ಲೆಟ್ ಅಸ್ ಕಮ್ ಟು ವಾಟ್ ಈಸ್ ಪಾವರ್ಟಿ. ಹಾಗಾದರೆ ಬಡತನ ಎಂದರೆ ಏನು? ಸೊ ಪಾವರ್ಟಿ ಈಸ್ ನಾಟ್ ಹ್ಯಾವಿಂಗ್ ಎನಫ್ ಮೆಟೀರಿಯಲ್ ಪೊಸಿಷನ್ ಆರ್ ಇನ್ಕಮ್ ಫಾರ್ ಎ ಪರ್ಸನ್ಸ್ ಬೇಸಿಕ್ ನೀಡ್ಸ್. ಸೊ ಬಡತನ ಎನ್ನುವುದು ಒಬ್ಬ ವ್ಯಕ್ತಿ ತನ್ನ ಭೌತಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳಲಾಗದಂತಹ ಅಸಾಮರ್ಥ್ಯವನ್ನ ನಾವು ಬಡತನ ಎಂಬುದಾಗಿ ಕರೆಯಬಹುದು. ಇನ್ನೊಂದು ವ್ಯಾಖ್ಯೆ ನೋಡೋದಾದ್ರೆ, poverty means that income level from the employment is so low that basic human needs can't be met. ಒಬ್ಬ ವ್ಯಕ್ತಿ ತನ್ನ ದುಡಿಮೆಯಿಂದ ಬರುವಂತ ಆದಾಯ ಮಟ್ಟ ಬಹಳ ಕಡಿಮೆ ಇದ್ದು ಆ ಆದಾಯದಿಂದ ಕನಿಷ್ಠ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿಯನ್ನು ನಾವು ಬಡತನ ಎಂಬುದಾಗಿ ಕರೆಯಬಹುದು. ಅಂದ್ರೆ ಕನಿಷ್ಠ ಮೂಲಭೂತ ಅಗತ್ಯಗಳು ಅಂದ್ರೆ ಅನ್ನ, ಆಹಾರ, ವಸತಿ, ಬಟ್ಟೆ ಇತ್ಯಾದಿಗಳನ್ನ ಪೂರೈಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಅಸಾಮರ್ಥ್ಯವನ್ನ ಕೂಡ ನಾವು ಬಡತನ ಎಂಬುದಾಗಿ ಕರೆಯಬಹುದು. ಸೊ ಲೆಟ್ ಅಸ್ ಕಮ್ ಟು ಲೆವಿಸ್ ಆಸ್ಕರ್ 1914 to 1970. The anthropologist Oscar Lewis is best known for his devising the culture of poverty theory. ಮಾನವಶಾಸ್ತ್ರಜ್ಞರಾದಂಥ ಆಸ್ಕರ್ ಲೆವಿಸ್ ರವರು ತಮ್ಮ ಸಾಂಸ್ಕೃತಿಕ ಬಡತನ ಸಿದ್ಧಾಂತದ ಮೂಲಕ ಹೆಚ್ಚು ಪ್ರಸಿದ್ಧರಾಗಿದ್ದಾರೆ. His particular contribution was application of the anthropological method to study of urban family unit. ಇವರ ನಿರ್ದಿಷ್ಟವಾದಂತಹ ಕೊಡುಗೆ ಅಥವಾ ಪ್ರಮುಖವಾದಂತಹ ಕೊಡುಗೆ ಏನಪ್ಪಾ ಅಂತಂದ್ರೆ, ನಗರ ಕುಟುಂಬಗಳನ್ನು ಮಾನವಶಾಸ್ತ್ರೀಯ ವಿಧಾನಗಳ ಮೂಲಕ ಅಧ್ಯಯನ ಮಾಡಿರುವಂಥದ್ದು ಇವರ ಪ್ರಮುಖವಾದಂತಹ ಕೊಡುಗೆ ಎಂಬುದಾಗಿ ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಒರಿಜಿನ್ ಆಫ್ ಕಲ್ಚರ್ ಪಾವರ್ಟಿ, ಈ ಪರಿಕಲ್ಪನೆ ಹೇಗೆ ಹುಟ್ಟಿಕೊಳ್ತು ಅನ್ನುವಂಥದ್ದು ನೋಡಿದ್ರೆ, ಥಿಯರಿ ಆಫ್ ಕಲ್ಚರಲ್ ಪಾವರ್ಟಿ ವಾಸ್ ಕ್ರಿಯೇಟೆಡ್ ಬೈ ಆಂಥ್ರೋಪಾಲಜಿಸ್ಟ್ ಆಸ್ಕರ್ ಲೆವಿಸ್ ಇನ್ ಹಿಸ್ 1959 ಬುಕ್ 5 ಫ್ಯಾಮಿಲೀಸ್ ಮೆಕ್ಸಿಕನ್ ಕೇಸ್ ಸ್ಟಡಿ ಇನ್ ದ ಕಲ್ಚರ್ ಆಫ್ ಪಾವರ್ಟಿ. ಅಂದ್ರೆ ಆಸ್ಕರ್ ಲೆವಿಸ್ ರವರು ಪ್ರಮುಖ ಈ ಒಂದು ಮಾನವಶಾಸ್ತ್ರಜ್ಞರಾದಂತಹ ಆಸ್ಕರ್ ಲೆವಿಸ್ ರವರು ಸ್ವತಃ ಒಂದು ಪುಸ್ತಕವನ್ನ ಬರೀತಾರೆ. 1959ರಲ್ಲಿ 5 ಕುಟುಂಬಗಳು ಅನ್ನುವಂತಹ ಒಂದು ಪುಸ್ತಕವನ್ನ, ಅದು ವಿಶೇಷವಾಗಿ
ಮೆಕ್ಸಿಕೋದಲ್ಲಿ ಅಧ್ಯಯನ ಮಾಡಿದಂತಹ ಒಂದು ಕುಟುಂಬಗಳನ್ನು ಕುರಿತು ಅಧ್ಯಯನ ಮಾಡಿದಂತಹ ಒಂದು ಪುಸ್ತಕ. ಮೆಕ್ಸಿಕೋದಲ್ಲಿ ಅವರು ಸ್ವತಃ ನಡೆಸಿದ ಬಡತನದ ಬಗ್ಗೆ ಅಧ್ಯಯನ ಮಾಡಿದಂತಹ ಒಂದು ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು 5 ಫ್ಯಾಮಿಲೀಸ್ ಎನ್ನುವಂತ ಒಂದು ಪುಸ್ತಕವನ್ನ, 5 ಕುಟುಂಬಗಳು ಎಂಬ ಪುಸ್ತಕವನ್ನ ಬರೀತಾರೆ. ಆ ಪುಸ್ತಕದಲ್ಲಿ ಸಾಂಸ್ಕೃತಿಕ ಬಡತನ ಅಂದ್ರೆ ಏನು ಅನ್ನುವಂಥದ್ದನ್ನ ವಿವರಿಸಿದ್ದಾರೆ. ದಿ ಕಲ್ಚರ್ ಆಫ್ ಪಾವರ್ಟಿ ಥಿಯರಿ ಸ್ಟೇಟ್ ದಟ್ living in a conditions of pervasive poverty will lead to the development of culture or subculture adapted to those conditions. So ಬಡತನದ ಪರಿಸ್ಥಿತಿಯಲ್ಲಿ ಬದುಕುವುದು ಆ ಪರಿಸ್ಥಿತಿಗಳಿಗೆ ಹೊಂದಿಕೊಂಡ ಸಂಸ್ಕೃತಿ ಅಥವಾ ಉಪಸಂಸ್ಕೃತಿಯ ಬೆಳವಣಿಗೆಗೆ ಕಾರಣವಾಗ್ತದೆ ಎಂಬುದಾಗಿ ಆಸ್ಕರ್ ಲೆವಿಸ್ ರವರು ಅಭಿಪ್ರಾಯ ಪಡ್ತಾರೆ. ಒನ್ಸ್ ಅಗೇನ್ ನಾವು ನೋಡೋದಾದ್ರೆ, ಬಡತನದ ಪರಿಸ್ಥಿತಿಯಲ್ಲಿ ಬದುಕುವುದು ಅಥವಾ ಆ ಪರಿಸ್ಥಿತಿಗೆ ಹೊಂದಿಕೊಂಡು ಜೀವಿಸುವಂಥದ್ದು ಸಂಸ್ಕೃತಿ ಅಥವಾ ತನ್ನದೇ ಆದಂತಹ ಸಂಸ್ಕೃತಿ ಅಥವಾ ಉಪಸಂಸ್ಕೃತಿಗಳ ಬೆಳವಣಿಗೆಗೆ ಅದು ಕಾರಣವಾಗ್ತದೆ ಎಂಬುದಾಗಿ ಅವರು ಅಭಿಪ್ರಾಯ ಪಡ್ತಾರೆ. ಆಸ್ಕರ್ ಲೆವಿಸ್ ರವರ ಅಭಿಪ್ರಾಯ. ಸೊ he states that being a poverty tends to create a way of living that became a culture of its own. ಬಡತನ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಬಡತನ ಸಂಸ್ಕೃತಿ ಎಂಬುದು ಬಡತನದಲ್ಲಿರುವುದು ಅಥವಾ ಬಡತನ ತನ್ನದೇ ಆದ ಸಂಸ್ಕೃತಿಯಾಗುವ ಜೀವನ ವಿಧಾನವನ್ನು ಸೃಷ್ಟಿಸುತ್ತದೆ ಎಂದು ಅವರು ಹೇಳುತ್ತಾರೆ. ಸೊ ಆಸ್ಕರ್ ಲೆವಿಸ್ ರವರು ಹೇಳುವಂತೆ ಬಡತನದಲ್ಲಿರುವುದು ಅಥವಾ ಬಡತನ ತನ್ನದೇ ಆದ ಸಂಸ್ಕೃತಿಯಾಗುವ ಜೀವನ ವಿಧಾನಗಳನ್ನ ಸೃಷ್ಟಿಸುತ್ತದೆ ಎಂಬುದಾಗಿ ಅವರು ಹೇಳುತ್ತಾರೆ. ಸೊ this culture is learned, shared and socially transmitted as behavior of social group. ಸೊ ಈ ಒಂದು ಬಡತನ ಸಂಸ್ಕೃತಿ ಎಂಬುದು ಕಲಿತು ಹಂಚಿಕೊಂಡ ಮತ್ತು ಸಾಮಾಜಿಕ ಗುಂಪಿನ ವರ್ತನೆಯಾಗಿದೆ. ಕಲಿತು ಹಂಚಿಕೊಂಡಂತಹ ಮತ್ತು ಸಾಮಾಜಿಕ ಗುಂಪಿನ ಒಂದು ವರ್ತನೆಯಾಗಿದೆ ಎಂಬುದಾಗಿ ಆಸ್ಕರ್ ಲೆವಿಸ್ ರವರು ಅಭಿಪ್ರಾಯ ಪಡ್ತಾರೆ. ಸೊ ಲೆವಿಸ್ ಪ್ರೊಡ್ಯೂಸ್ಡ್ ಇಸ್ ಬೆಸ್ಟ್ ನೋನ್ ಇಸ್ ವರ್ಕ್ಸ್. ಸೊ ಆಸ್ಕರ್ ಲೆವಿಸ್ ರವರ ಪ್ರಮುಖವಾದಂತಹ ಕೃತಿಗಳನ್ನು ನಾವು ನೋಡಿದ್ರೆ 5 ಫ್ಯಾಮಿಲೀಸ್ 1959, 5 ಕುಟುಂಬಗಳು 1959, ದಿ ಚಿಲ್ಡ್ರನ್ಸ್ ಆಫ್ ಸ್ಯಾನ್ಚೆ ಅನ್ನುವಂಥದ್ದು ಮತ್ತೊಂದು ಪುಸ್ತಕ 1961ರಲ್ಲಿ ಬರೀತಾರೆ. ಆಂಥ್ರೋಪಾಲಜಿಕಲ್ ಎಸ್ಸೆ, ಮಾನವಶಾಸ್ತ್ರೀಯ ಪ್ರಬಂಧಗಳು ಅನ್ನುವಂಥ 1970ರಲ್ಲಿ ಅವರು ಬರೀತಾರೆ. ಸೊ ಬೋತ್ 5 ಫ್ಯಾಮಿಲೀಸ್ ಅಂಡ್ ಚಿಲ್ಡ್ರನ್ಸ್ ಆಫ್ ಸ್ಯಾನ್ಚೆ, Lewis described the culture of poverty theory and provides rich insights on urban poverty in Mexico through the narratives of his informants. So ಇವೆರಡರ ಮೂಲಕ ಯಾವುದು ಈ ಒಂದು 5 ಫ್ಯಾಮಿಲೀಸ್ ಮತ್ತು ದ ಚಿಲ್ಡ್ರನ್ಸ್ ಆಫ್ ಸ್ಯಾನ್ಚೆ ಎನ್ನುವಂತಹ ಒಂದು ಪುಸ್ತಕದಲ್ಲಿ ಆಸ್ಕರ್ ಲೆವಿಸ್ ರವರು ಸಾಕಷ್ಟು ಒಂದು ಒಳನೋಟಗಳನ್ನ ಯಾವುದಕ್ಕೆ ಈ ಒಂದು ಸಾಂಸ್ಕೃತಿಕ ಬಡತನಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಮೆಕ್ಸಿಕೋದಲ್ಲಿ ಅಧ್ಯಯನ ಮಾಡಿದಂತಹ ವಿಷಯಗಳಿಗೆ ಸಂಬಂಧಪಟ್ಟಾಗ ಅವರು ಕಂಡುಕೊಂಡಂತಹ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಸಾಂಸ್ಕೃತಿಕ ಬಡತನ ಎಂದರೇನು ಅನ್ನುವಂಥ ವಿಷಯಗಳ ಬಗ್ಗೆ ಮೆಕ್ಸಿಕೋದ ಒಂದು ಕೊಳೆಗೇರಿಗಳಲ್ಲಿ ಅಧ್ಯಯನ ಮಾಡಿದಂತಹ ಅವರ ಒಂದು ಪ್ರಮುಖ ವಿಚಾರಗಳನ್ನ ಈ 2 ಪುಸ್ತಕದಲ್ಲಿ 5 ಫ್ಯಾಮಿಲೀಸ್ ಮತ್ತು ದ ಚಿಲ್ಡ್ರನ್ಸ್ ಆಫ್ ಸ್ಯಾನ್ಚೆ ಎನ್ನುವಂತ ಪುಸ್ತಕದಲ್ಲಿ ವಿವರವಾಗಿ ಅವರು ವಿವರಿಸಿದ್ದಾರೆ ಎನ್ನುವಂಥದ್ದು ನಾವು ಗಮನಿಸಬಹುದು. Then Lewis argues that once established the culture of poverty, so ಆಸ್ಕರ್ ಲೆವಿಸ್ ರವರು ಹೇಳುವ ಪ್ರಕಾರ ಒಮ್ಮೆ ಈ ಒಂದು ಸಾಂಸ್ಕೃತಿಕ ಬಡತನ ಅನ್ನುವಂಥದ್ದು ಅದು ಸ್ಥಾಪನೆ ಆದ್ಮೇಲೆ ಎಸ್ಟಾಬ್ಲಿಷ್ ಆದ್ಮೇಲೆ ಏನಾಗುತ್ತೆ ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗೆ tend to perpetuate itself from the generation to generation because of its effects on children. So ಈ ಒಂದು ಬಡತನ ಸಂಸ್ಕೃತಿ ಎನ್ನುವಂಥದ್ದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ
ವರ್ಗಾವಣೆಗೊಳ್ತದೆ ಅಥವಾ ಅದು ವರ್ಗಾವಣೆಗೊಳ್ಳುವುದರ ಮೂಲಕ ಅದು ಶಾಶ್ವತವಾಗುತ್ತದೆ ಎಂಬುದಾಗಿ ಅವರು ಪ್ರತಿಪಾದಿಸ್ತಾರೆ. ಸೊ ಈ ಒಂದು ಬಡತನ ಸಂಸ್ಕೃತಿ ಅನ್ನುವಂಥದ್ದು ಮಕ್ಕಳ ಮೇಲೆ ಪರಿಣಾಮ ಅವರ ಮಕ್ಕಳ ಮೇಲೆ ಬಡತನ ಸಂಸ್ಕೃತಿ ಎನ್ನುವಂಥದ್ದು ಮಕ್ಕಳ ಮೇಲೆ ಪರಿಣಾಮ ಬೀರುವುದ್ರ ಮೂಲಕ ಪೀಳಿಗೆಯಿಂದ ಪೀಳಿಗೆಗೆ ಅದು ವರ್ಗಾವಣೆಯಾಗುವುದರ ಮೂಲಕ ಶಾಶ್ವತವಾಗಿರ್ತದೆ ಎನ್ನುವಂಥದ್ದಾಗಿ ಅವರು ಪ್ರತಿಪಾದಿಸ್ತಾರೆ. ಅದೇ ರೀತಿಯಾಗಿ ಬೈ ದ ಟೈಮ್ ಸ್ಲಮ್ ಚಿಲ್ಡ್ರನ್ಸ್ ಆರ್ ಏಜ್ಡ್ 6 to 7 years they have observed the values and attitudes of their culture. ಸೊ ಸಾಮಾನ್ಯವಾಗಿ ಈ ಒಂದು ಕೊಳೆಗೇರಿಗಳಲ್ಲಿ ವಾಸಿಸುವಂತಹ ಅಲ್ಲಿರುವಂತಹ ಮಕ್ಕಳು 6ರಿಂದ 7 ವಯಸ್ಸಿನಲ್ಲೇ ಅವರ ಒಂದು ಮೌಲ್ಯಗಳನ್ನ ಅಂದ್ರೆ ಆ ಕೊಳೆಗೇರಿ ಪ್ರದೇಶದಲ್ಲಿ ವಾಸಿಸುವಂತಹ ಆ ಮಕ್ಕಳು ತನ್ನದೇ ಆದಂತಹ ಸಾಂಸ್ಕೃತಿಕ ಮೌಲ್ಯಗಳು ಮತ್ತು ವರ್ತನೆಗಳನ್ನ ಗ್ರಹಿಸ್ತಾರೆ. ಜೊತೆಗೆ ಅಂಡ್ ದೇ ಆರ್ ನಾಟ್ ಸೈಕಲಾಜಿಕಲಿ geared to take full advantage of increased opportunities in which occur in their lifetime. ನಂತರ ಅದೇನಾಗುತ್ತೆ, ತಮ್ಮ ಜೀವಿತಾವಧಿಯಲ್ಲಿ ಅವರಿಗೆ ಸಿಗುವಂತ ಪೂರ್ಣ ಅವಕಾಶಗಳನ್ನ ಅವರು ಬಳಸ್ಕೊಳ್ಳಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅಂದ್ರೆ ಕೊಳೆಗೇರಿಗಳಲ್ಲಿ ಸಾಮಾನ್ಯವಾಗಿ ಮಕ್ಕಳ ಮೇಲೆ ಈ ಒಂದು ಬಡತನ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಆ ಒಂದು ಬಡತನ ಸಂಸ್ಕೃತಿಯ ಮೌಲ್ಯಗಳು ಮತ್ತು ವರ್ತನೆಗಳು 6-7 ವರ್ಷಗಳ ಅಷ್ಟೊತ್ತಿಗೆ ಅವರ ಮೇಲೆ ಪೂರ್ಣ ಪ್ರಭಾವ ಬೀರ್ತದೆ. ನಂತರ ತಮ್ಮ ಜೀವನ ಪೂರ್ತಿ ಅವರಿಗೆ ಸಿಗುವಂತ ಅವಕಾಶಗಳನ್ನ ಬಳಸ್ಕೊಳ್ಳಿಕ್ಕೆ ಆಗದೆ ಇರುವಂತಹ ಒಂದು ಅಥವಾ ಮಾನಸಿಕವಾಗಿ ಸಜ್ಜುಗೊಳಿಸ್ಲಿಕ್ಕೆ ಸಾಧ್ಯವಾಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಅವರು ಬದುಕಬೇಕಾದಂತ ಸನ್ನಿವೇಶ. ಜೊತೆಗೆ ಅದು ಮುಂದುವರಿತದೆ. ಸಾಂಸ್ಕೃತಿಕ ಬಡತನ ಅನ್ನುವಂಥದ್ದು ಅದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಮುಂದುವರಿಲಿಕ್ಕೆ ಕೂಡ ಅದು ಕಾರಣ ಆಗ್ತದೆ ಎನ್ನುವಂಥದ್ದಾಗಿ ಅವರು ಪ್ರತಿಪಾದಿಸ್ತಾರೆ. ಸೊ ಅದೇ ರೀತಿಯಾಗಿ ದ ಸೈಕಲ್ ಆಫ್ ಪಾವರ್ಟಿ ಆಫ್ ಡಿಪ್ರವೇಶನ್. ಸೊ ಈ ಒಂದು ಕಲ್ಚರಲ್ ಪಾವರ್ಟಿ ಅನ್ನುವಂಥದ್ದು ಚಕ್ರಗತಿಯಲ್ಲಿ ಅದು ಮುಂದುವರಿಯುತ್ತದೆ ಅನ್ನುವಂಥದ್ದು. So in this way, Lewis would state that culture of poverty perpetuates through the generations. So ಲೆವಿಸ್ ರವರು ಹೇಳೋ ಪ್ರಕಾರ ಬಡತನ ಸಂಸ್ಕೃತಿ ಅನ್ನುವಂಥದ್ದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಅದು ವರ್ಗಾವಣೆಗೊಳ್ತಾ a cycle of poverty produced from which each generation find difficulty to escape. ಕೊನೆಗೆ ಈ ಒಂದು ಬಡತನ ಸಂಸ್ಕೃತಿ ಎನ್ನುವಂಥದ್ದು ಒಂದು ತನ್ನದೇ ಆದಂತ ಒಂದು ಚಕ್ರವನ್ನ ವಿಷ ವರ್ತುಲವನ್ನ ಸೃಷ್ಟಿ ಮಾಡಿ ಕೊನೆಗೆ ಆ ಒಂದು ಬಡತನ ಎನ್ನುವಂತ ವಿಷ ವರ್ತುಲದಿಂದ ಹೊರ ಬರ್ಲಿಕ್ಕೆ ಸಾಧ್ಯವಾಗದೇ ಇರುವಂತ ರೀತಿಯಾದಂತ ಒಂದು ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗ್ತದೆ ಎಂಬುದಾಗಿ ಆಸ್ಕರ್ ಲೆವಿಸ್ ಅವರು ಪ್ರತಿಪಾದಿಸ್ತಾರೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾವರ್ಟಿ ಆಫ್ ಕಲ್ಚರ್. ಆಸ್ಕರ್ ಲೆವಿಸ್ ರವರು ಕೆಲವೊಂದು ಲಕ್ಷಣಗಳನ್ನ ಬಡತನ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಲಕ್ಷಣಗಳನ್ನ ಅವರು ಪಟ್ಟಿ ಮಾಡಿದ್ದಾರೆ. ಸೊ ಆ ಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಸೊ ಮೊದಲನೇದಾಗಿ ಮಾರ್ಜಿನಾಲಿಟಿ, ಅಂಚಿನಲ್ಲಿರುವಿಕೆ. ಸೊ ಈ ಒಂದು ಬಡತನ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ಅವರು ಅಧ್ಯಯನ ಮಾಡಿದಂತಹ ಕೊಳಗೇರಿ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಜನ ಮಾರ್ಜಿನಾಲಿಟಿ ಅಂದ್ರೆ ಅಂಚಿನಲ್ಲಿರುವಿಕೆ ಅಂತಂದ್ರೆ ಯಾವುದೇ ರೀತಿಯಂತ ಸವಲತ್ತುಗಳು ಅವ್ರಿಗೆ ಸಿಗದೇ ಇರುವಂತಹ ಅಂದ್ರೆ ಒಂದು ವ್ಯವಸ್ಥೆಯಿಂದ ಪೂರ್ಣವಾಗಿ ಪ್ರತ್ಯೇಕವಾಗಿರುವಂತಹ ಒಂದು ಗುಣಲಕ್ಷಣಗಳನ್ನ ಅವರು ಗುರುತಿಸ್ತಾರೆ. ಹೆಲ್ಪ್ಲೆಸ್ನೆಸ್ ಅಂದ್ರೆ ಅಸಹಾಯಕತೆ. ಸೊ ಅವರು ಕಂಡುಕೊಂಡಂತೆ ಎರಡನೇ ಒಂದು ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ಈ ಒಂದು ಕೊಳಗೇರಿಗಳಲ್ಲಿ ವಾಸಿಸುವಂತಹ ಅಥವಾ ಅವರ ಒಂದು ಬಡತನ ಸಂಸ್ಕೃತಿ ಸಿದ್ಧಾಂತದಲ್ಲಿ ವಿವರಿಸಿರುವ ಪ್ರಕಾರ ಅಲ್ಲಿ ಒಂದು ಬಡತನ ಸಂಸ್ಕೃತಿಯಲ್ಲಿ ವಾಸಿಸುವಂತ ಜನರ ಒಂದು ಮನಸ್ಥಿತಿ ಹೇಗಿರ್ತದೆ ಅಂತಂದ್ರೆ ಹೆಲ್ಪ್ಲೆಸ್ನೆಸ್, ಅಸಹಾಯಕ ಒಂದು ಸ್ಥಿತಿ ಇರ್ತದೆ ಎನ್ನುವುದಾಗಿ ಅವರು ಪ್ರತಿಪಾದಿಸ್ತಾರೆ. ಅದೇ ರೀತಿಯಾಗಿ ಡಿಪೆಂಡೆನ್ಸಿ, ಸೊ ಅವಲಂಬನೆ ಹೆಚ್ಚಾಗಿರ್ತದೆ ಬಡತನ ಸಂಸ್ಕೃತಿಯಲ್ಲಿ. ಅವರು ವಿವರಿಸುವ ಪ್ರಕಾರ ಬಡತನದ ಮತ್ತೊಂದು ಲಕ್ಷಣ ಅಂದ್ರೆ ಡಿಪೆಂಡೆನ್ಸಿ, ಅವಲಂಬನೆ ಹೆಚ್ಚಾಗಿರ್ತದೆ ಎಂಬುದಾಗಿ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ನಾಟ್ ಬಿಲಾಂಗಿಂಗ್, ಒಳಗೊಳ್ಳದಿರುವಿಕೆ, ಯಾವುದೇ ಒಂದು ಸಮಾಜ ಅಥವಾ ಒಂದು ವ್ಯವಸ್ಥೆ ಅವರನ್ನ ಒಳಗೊಂಡಿರುವುದಿಲ್ಲ ಅಥವಾ ಅವರು ಪೂರ್ಣವಾಗಿ ವ್ಯವಸ್ಥೆಯಿಂದ ಒಳಗೊಳ್ಳುವಿಕೆಯಿಂದ ಅವರು ವಂಚಿತರಾಗಿರ್ತಾರೆ. ಯಾವುದೇ ರೀತಿಯಿಂದ ಸರ್ಕಾರದ ಸವಲತ್ತುಗಳಾಗ್ಲಿ ಅಥವಾ ಸಾಮಾಜಿಕ ಸವಲತ್ತುಗಳಾಗ್ಲಿ
ಅವ್ರಿಗೆ ಸಿಗೋದಿಲ್ಲ, ಅಥವಾ ಸಾಮಾಜಿಕ ಒಳಗೊಳ್ಳುವಿಕೆಯಿಂದ ಅವರು ವಂಚಿತರಾಗಿರ್ತಾರೆ ಅನ್ನುವಂಥದ್ದನ್ನು ನಾವು ಗುರುತಿಸಬಹುದು. ಕನ್ವೀನಿಯನ್ಸ್ಡ್ ಇನ್ಸ್ಟಿಟ್ಯೂಷನ್ಸ್ ಡು ನಾಟ್ ಸರ್ವ್ ದೇರ್ ಇಂಟ್ರೆಸ್ಟ್ ಆರ್ ನೀಡ್ಸ್. ಸೊ ಸಂಬಂಧಿತ ಸಂಸ್ಥೆಗಳು ಅಥವಾ ಇಲಾಖೆಗಳಾಗ್ಲಿ ಅವರ ಅಗತ್ಯಗಳು ಮತ್ತು ಹಿತಾಸಕ್ತಿಗಳನ್ನ ಪೂರೈಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅಥವಾ ಈ ಒಂದು ಅವರಲ್ಲಿ ಅಂದ್ರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಅವರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ವಿಫಲವಾಗ್ತಾ ಇದ್ದಾವೆ, ಅಥವಾ ಅವರ ಹಿತಾಸಕ್ತಿ ಅಗತ್ಯಗಳನ್ನ ಪೂರೈಸ್ತಾ ಇಲ್ಲ ಅನ್ನುವಂಥದ್ದನ್ನ ಮತ್ತೊಂದು ಲಕ್ಷಣ. ಪವರ್ಲೆಸ್ನೆಸ್ ಅಂತಂದ್ರೆ ಯಾವುದೇ ರೀತಿಯಂತ ಅಧಿಕಾರ ಇಲ್ಲದೆ ಇರುವಂಥದ್ದು, ಶಕ್ತಿ ಇಲ್ಲದೆ ಇರುವಂಥದ್ದು. ಇನ್ಫೀರಿಯಾರಿಟಿ ಅಂತಂದ್ರೆ ಕೀಳಿರಿಮೆಯ ಮನೋಭಾವನೆ ಅನ್ನುವಂಥದ್ದು ಮತ್ತೊಂದು ಲಕ್ಷಣ. ಪರ್ಸನಲ್ ಅನ್ವರ್ತಿನೆಸ್, ವೈಯಕ್ತಿಕ ಅನರ್ಹತೆಗಳು. ಸ್ವತಃ ಅವ್ರಿಗೆ ಯಾವುದೇ ರೀತಿಯಂತ ವಿದ್ಯಾಭ್ಯಾಸ ಇಲ್ಲದೆ ಇರುವಂಥದ್ದು, ಕೆಲಸ ಮಾಡ್ಲಿಕ್ಕೆ ಯಾವುದೇ ರೀತಿ ಕೌಶಲ್ಯ ಇಲ್ಲದೆ ಇರುವಂಥದ್ದು, ಇದು ಕೂಡ ಸಾಂಸ್ಕೃತಿಕ ಬಡತನದ ಮತ್ತೊಂದು ಲಕ್ಷಣ ಎಂಬುದಾಗಿ ಅವರು ವಿವರಿಸ್ತಾರೆ. ದೆನ್ ಕ್ರಿಟಿಕ್. ಸೊ ಈ ಒಂದು ಸಾಂಸ್ಕೃತಿಕ ಬಡತನದ ಸಿದ್ಧಾಂತದ ಒಂದು ಟೀಕೆಯನ್ನು ನೋಡೋದಾದ್ರೆ, ಸಾಂಸ್ಕೃತಿಕ ಬಡತನವನ್ನ ಹಲವಾರು ವಿಧಗಳಲ್ಲಿ, ಹಲವಾರು ಪ್ರಕಾರಗಳಲ್ಲಿ ಟೀಕಿಸಲಾಗಿದೆ ಅನ್ನುವಂಥದ್ದು ನಾವು ಮೊದಲಿಗೆ ಗುರುತಿಸಬಹುದು. ಸೊ ಮೊದಲನೇ ಒಂದು ಟೀಕೆಯನ್ನ ನಾವು ನೋಡೋದಾದ್ರೆ, ಸ್ಯಾಂಪ್ಲಿಂಗ್ ವಾಸ್ ನಾಟ್ ಫ್ರಮ್ ದಿ ಲೋ ಇನ್ಕಮ್ ಪೀಪಲ್ ಬಟ್ ರಾದರ್ ಫ್ರಮ್ ದೋಸ್ ಲೆವಿಸ್ ಬಿಲೀವ್ಡ್ ವುಡ್ ಎಕ್ಸಿಬಿಟ್ ದ ಟ್ರೈಟ್ಸ್ ಕಾಂಟ್ರಿಬ್ಯೂಟಿಂಗ್ ದಿ ಕಲ್ಚರ್ ಆಫ್ ಪಾವರ್ಟಿ. ಅಂದ್ರೆ ಏನಪ್ಪಾ ಅಂದ್ರೆ, ಆ ಲೆವಿಸ್ ರವರು ಕಡಿಮೆ ಆದಾಯ ಹೊಂದಿದ ಜನರಿಗಿಂತಲೂ, ಮುಖ್ಯವಾಗಿ ಕಡಿಮೆ ಆದಾಯ ಹೊಂದಿದ ಜನರಿಗಿಂತಲೂ ಬಡತನ ಸಂಸ್ಕೃತಿಯನ್ನು ರೂಪಿಸುವ ಲಕ್ಷಣಗಳನ್ನು ಬಡತನ ಕಡಿಮೆ ಆದಾಯ ಹೊಂದಿರುವ ಜನರಿಗಿಂತಲೂ ಅವರು ಹೇಳುವ ಪ್ರಕಾರ ಬಡತನ ಎಂಬುದು ಸಂಸ್ಕೃತಿಯನ್ನ, ಅಂದ್ರೆ ಯಾವ ಸಂಸ್ಕೃತಿಯನ್ನ, ಬಡತನ ಸಂಸ್ಕೃತಿಯನ್ನ ರೂಪಿಸುವ ಲಕ್ಷಣಗಳನ್ನ ಪ್ರದರ್ಶಿಸುತ್ತದೆ ಎಂಬುದಾಗಿ ಅವರು ಹೇಳಿರುವಂಥದ್ದು ಒಂದು ಸುಳ್ಳು ಎಂಬುದಾಗಿ ಟೀಕಿಸಲಾಗಿದೆ. ಸೊ ಅವ್ರು ಏನ್ ಹೇಳ್ತಾರೆ, ಈ ಒಂದು ಕಡಿಮೆ ಆದಾಯ ಹೊಂದಿರುವ ಜನರಿಗಿಂತ ಬಡತನ ಸಂಸ್ಕೃತಿಯನ್ನ ರೂಪಿಸುವಂತಹ ಲಕ್ಷಣಗಳನ್ನ ಪ್ರದರ್ಶಿಸ್ತದೆ. ಬಡತನ ಎನ್ನುವಂಥದ್ದು ಸಂಸ್ಕೃತಿಯನ್ನ ರೂಪಿಸುವ ಲಕ್ಷಣಗಳನ್ನ ಪ್ರದರ್ಶಿಸುತ್ತದೆ ಎಂಬುದಾಗಿ ಆಸ್ಕರ್ ಲೆವಿಸ್ ರವರು ಹೇಳಿದ್ದಾರೆ. ಇದು ಸುಳ್ಳು ಎಂಬುದಾಗಿ ಟೀಕಿಸಲಾಗಿದೆ. ಎರಡನೇ ಒಂದು ಟೀಕೆ ಏನಪ್ಪಾ ಅಂತಂದ್ರೆ, ಲೆವಿಸ್ ಪುಟ್ ಫಾರ್ವರ್ಡ್ ನೋ ಸ್ಟ್ಯಾಂಡರ್ಡ್ ಮೆಜರ್ ದಿ ಟ್ರೈಟಿ ಟಿಪಿಕಲ್ ಆಫ್ ಕಲ್ಚರ್ ಪಾವರ್ಟಿ. ಸೊ ಈ ಒಂದು ಎರಡನೆಯ ಒಂದು ಟೀಕೆ ಏನಪ್ಪಾ ಅಂತಂದ್ರೆ, ಬಡತನ ಸಂಸ್ಕೃತಿಯ ವಿಶಿಷ್ಟ ಲಕ್ಷಣಗಳನ್ನು ಅಳೆಯಲು ಆಸ್ಕರ್ ಲೆವಿಸ್ ರವರು ಯಾವುದೇ ಮಾನದಂಡವನ್ನ ಮುಂದಿಟ್ಟಿಲ್ಲ. ಲೆವಿಸ್ ಪುಟ್ ಫಾರ್ವರ್ಡ್ ನೋ ಸ್ಟ್ಯಾಂಡರ್ಡ್ ಟು ಮೆಜರ್ ದ ಟ್ರೈಟೀಸ್ ಟಿಪಿಕಲ್ ಆಫ್ ದಿ ಕಲ್ಚರ್ ಆಫ್ ಪಾವರ್ಟಿ. ಅಂದ್ರೆ ಬಡತನ ಸಂಸ್ಕೃತಿಯ ವಿಶಿಷ್ಟ ಲಕ್ಷಣಗಳನ್ನು ಅಳಿಲಿಕ್ಕೆ ಲೂಯಿಸ್ ರವರು ಯಾವುದೇ ಮಾನದಂಡವನ್ನ ಪರಿಚಯಿಸದೇ ಇರುವಂತದ್ದು ಮತ್ತೊಂದು ಟೀಕೆ, ಮುಂದಿಟ್ಟಿಲ್ಲ. ಸೊ ಮತ್ತು ದೆನ್ ಲೆವಿಸ್ ಕ್ಲೈಮ್ಸ್ ಅಬೌಟ್ transmission of the culture of poverty rely upon causal connection, that is data can't supply. ಸೊ ಮತ್ತೊಂದು ಟೀಕೆಯನ್ನು ನಾವು ನೋಡೋದಾದ್ರೆ, ಬಡತನ ಸಂಸ್ಕೃತಿಯ ಪ್ರಸರಣದ ಬಗ್ಗೆ ಅವರ ಹೇಳಿಕೆಯು ದತ್ತಾಂಶಗಳನ್ನು ಪೂರೈಸಲು ಸಾಧ್ಯವಾಗದ ಒಂದು ಸಾಂದರ್ಭಿಕ ಸಂಪರ್ಕವನ್ನ ಅವಲಂಬಿಸಿದೆ. ದತ್ತಾಂಶಗಳನ್ನು ಪೂರೈಸಲಿಕ್ಕೆ ಸಾಧ್ಯವಾಗದ ಒಂದು ಸಾಂದರ್ಭಿಕ ಸಂದರ್ಭವನ್ನು ಅವಲಂಬಿಸಿದೆ ಎಂಬುದಾಗಿ ಟೀಕಿಸಲಾಗಿದೆ. ಸೊ ಲೆವಿಸ್ ಕ್ಲೈಮ್ಸ್ ಅಬೌಟ್ ದಿ ಟ್ರಾನ್ಸ್ಮಿಷನ್ ಆಫ್ ಕಲ್ಚರ್ ಆಫ್ ಪಾವರ್ಟಿ ರಿಲೇ ಅಪಾನ್ ಕಾಸುವಲ್ ಕನೆಕ್ಷನ್ ದಟ್ ಈಸ್ ಡೇಟಾ ಕಾಂಟ್ ಸಪ್ಲೈ. ಮತ್ತೊಂದ್ಸಲಿ ನೋಡೋದಾದ್ರೆ, ಬಡತನ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಬಡತನ ಸಂಸ್ಕೃತಿಯ ಪ್ರಸರಣದ ಬಗ್ಗೆ ಅವರ ಹೇಳಿಕೆಯು ದತ್ತಾಂಶಗಳನ್ನು ಪೂರೈಸಲು ಸಾಧ್ಯವಾಗದ ಒಂದು ಸಾಂದರ್ಭಿಕ ಸಂಪರ್ಕವನ್ನು ಅವಲಂಬಿಸಿದೆ ಎಂಬುದಾಗಿ ಟೀಕಿಸಲಾಗಿದೆ. ಸಾಂದರ್ಭಿಕ ಸಂಪರ್ಕ, ಯಾವುದೇ ದತ್ತಾಂಶ ಇಲ್ಲ ಅದಕ್ಕೆ. ಈ ಒಂದು ಬಡತನಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಸಾಂದರ್ಭಿಕ ಒಂದು ಸಂಪರ್ಕವನ್ನ ಆಧರಿಸಿದೆ ಎಂಬುದಾಗಿ ಈ ಒಂದು ಆಸ್ಕರ್ ಲೆವಿಸ್ ರವರ ಸಿದ್ಧಾಂತವನ್ನ ಟೀಕಿಸಲಾಗಿದೆ. ಸೊ ಅದೇ ರೀತಿಯಾಗಿ
ಅಕಾರ್ಡಿಂಗ್ ಟು ಗ್ಯಾನ್ಸ್ ರವರ ಒಂದು ಟೀಕೆ ಪ್ರಕಾರ ಪಾವರ್ಟಿಯ ಪಾವರ್ಟಿ ಕಲ್ಚರ್ ಈಸ್ ಎ ರಿಸಲ್ಟ್ ಆಫ್ ಪಾವರ್ಟಿ ದಟ್ ರಿಸಲ್ಟ್ ಆಫ್ ಪಾವರ್ಟಿ ಅಂಡ್ ನಾಟ್ ದ ಕಾಸ್. ಸೊ ಅವ್ರು ಹೇಳೋ ಪ್ರಕಾರ ಬಡತನ ಸಂಸ್ಕೃತಿ ಎಂಬುದು ಬಡತನದ ಪರಿಣಾಮವೇ ಹೊರತು ಕಾರಣವಲ್ಲ. ಬಡತನ ಸಂಸ್ಕೃತಿ ಎಂಬುದು ಬಡತನದ ಪರಿಣಾಮವೇ ಹೊರತು ಅದರ ಕಾರಣವಲ್ಲ ಎಂಬುದಾಗಿ ಅವರು ಗ್ಯಾನ್ಸ್ ಅನ್ನುವಂತ ಸಮಾಜಶಾಸ್ತ್ರಜ್ಞ ಟೀಕಿಸ್ತಾರೆ. ಕಡೆಯ ಒಂದು ಟೀಕೆಯನ್ನು ನಾವು ನೋಡಿದ್ರೆ, ಟು ಡಿಸ್ಟಾರ್ಟ್ ದ ಸಿನ್ಸಿಯರ್ ಅಟೆಂಪ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಪೂರ್, ದಿಸ್ ಸ್ಟೇಟ್ಮೆಂಟ್ ಗಿವನ್ ಬೈ American Anthropologist Association, distort the sincere attempt to understand the poor. It means ಇದರ ಅರ್ಥವನ್ನು ನಾವು ನೋಡಿದ್ರೆ ಬಡತನವನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ವಿಕೃತಗೊಳಿಸುತ್ತದೆ ಎಂಬುದಾಗಿ ಈ ಸಿದ್ಧಾಂತವನ್ನ ಅಮೆರಿಕಾದ ಮಾನವಶಾಸ್ತ್ರಜ್ಞರ ಸಂಘ ಟೀಕಿಸಿದೆ. ಬಡತನವನ್ನ ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನ ವಿಕೃತಗೊಳಿಸುತ್ತದೆ ಎಂಬುದಾಗಿ ಈ ಒಂದು ಅಮೆರಿಕಾದ ಮಾನವಶಾಸ್ತ್ರಜ್ಞರು ಈ ಒಂದು ಸಿದ್ಧಾಂತವನ್ನ ಟೀಕಿಸ್ತಾರೆ. ಸೊ ದಿಸ್ ಈಸ್ ಅಬೌಟ್ ದ ಕ್ರಿಟಿಸಿಸಮ್ ಅಥವಾ ಈ ಒಂದು ಆಸ್ಕರ್ ಲೆವಿಸ್ ರವರ ಬಡತನ ಸಿದ್ಧಾಂತಕ್ಕೆ ಇರುವಂತಹ ಟೀಕೆಗಳು. ದೆನ್ ಲೆಟ್ ಅಸ್ ಕಮ್ ಟು ರಿವ್ಯೂ ಆಫ್ ಕ್ವೆಶನ್ಸ್. ಟುಡೇಸ್ ಸೆಷನ್ ಕ್ವೆಶನ್ಸ್. ದ ಫಸ್ಟ್ ಕ್ವೆಶನ್, ದ ಟರ್ಮ್ ಕಲ್ಚರಲ್ ಪಾವರ್ಟಿ ಇಂಟ್ರೊಡ್ಯೂಸ್ಡ್ ಬೈ. ಸೊ ಸಾಂಸ್ಕೃತಿಕ ಬಡತನ ಪರಿಕಲ್ಪನೆಯನ್ನು ಪರಿಚಯಿಸಿದವರು. ಸೊ 4 ಉತ್ತರಗಳಿದಾವೆ: ಆಸ್ಕರ್ ಲೆವಿಸ್, ವೆಬರ್, ಡರ್ಕಿಯಮ್, ಕೆ ಡೇವಿಸ್. ಯುವರ್ ಆನ್ಸರ್ ಈಸ್ ಆಸ್ಕರ್ ಲೆವಿಸ್. ಆಸ್ಕರ್ ಲೆವಿಸ್ introduced the concept of cultural poverty theory. Next question, a person is not having enough material position or income for a basic needs is called as. ಒಬ್ಬ ವ್ಯಕ್ತಿ ತನ್ನ ದೈನಂದಿನ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯನ್ನು ಏನೆಂದು ಕರೀತಾರೆ? ರಿಚ್, ಪಾವರ್ಟಿ, ಬೋತ್ ಎ ಅಂಡ್ ಬಿ, ನನ್ ಆಫ್ ದಿ ಅಬೋವ್. ಸೊ ನಥಿಂಗ್ ಬಟ್ ಪಾವರ್ಟಿ. ಒಬ್ಬ ವ್ಯಕ್ತಿ ತನ್ನ ದೈನಂದಿನ ಜೀವನದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿಯನ್ನ ನಾವು ಬಡತನ ಎಂಬುದಾಗಿ ಕರೆಯಬಹುದು. ಆಸ್ಕರ್ ಲೆವಿಸ್ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ? ಸೊ ಆಸ್ಕರ್ ಲೆವಿಸ್ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ? ಆಸ್ಕರ್ ಲೆವಿಸ್ ರವರು ಯಾವ ದೇಶಕ್ಕೆ ಸೇರಿದಂತವರು? ಸೊ ಆಸ್ಕರ್ ಲೆವಿಸ್ ಬಿಲಾಂಗ್ಸ್ ಟು USA, United States of America. Oscar Levis' particular contribution was application of anthropological method to the study of the rural family unit, tribal family unit, urban family unit, D, all of the above. ಸೊ ಆಸ್ಕರ್ ಲೆವಿಸ್ ರವರ ಪ್ರಮುಖ ನಿರ್ದಿಷ್ಟವಾದಂತಹ ಕೊಡುಗೆ, ಈ ಒಂದು ನಿರ್ದಿಷ್ಟವಾದಂತಹ ಕೊಡುಗೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ, ಯಾವ ಒಂದು ಸಮುದಾಯಗಳ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡಿದ್ರೆ, ಈಗಾಗಲೇ ತಿಳಿದ ಹಾಗೆ ಆಸ್ಕರ್ ಲೆವಿಸ್ ಅವರ ಪ್ರಮುಖ ಒಂದು ಕೊಡುಗೆ ಮಾನವಶಾಸ್ತ್ರೀಯ ವಿಧಾನಗಳನ್ನ ಅಳವಡಿಸಿಕೊಂಡು ಅವರು ನಗರ ಕುಟುಂಬಗಳನ್ನ ಅವರು ಅಧ್ಯಯನ ಮಾಡ್ತಾರೆ. ಸೊ ಯುವರ್ ಆನ್ಸರ್ ಈಸ್ ಸಿ. Oscar Levis' particular contribution was application of anthropological methods to the study of urban family unit. Means your answer is C. Then last one, 5 families, Mexican case studies in the culture of poverty book written by Max Weber, Oscar Levis, Durkheim, K. Davis. Your answer is Oscar Levis. 5 families ಎನ್ನುವಂತ ಪುಸ್ತಕವನ್ನ, ಮೆಕ್ಸಿಕನ್ ಕೇಸ್ ಸ್ಟಡೀಸ್ ಎನ್ನುವಂತ ಪುಸ್ತಕವನ್ನ ಬರೆದಂತವರು ಆಸ್ಕರ್ ಲೆವಿಸ್ ಅನ್ನುವಂಥದ್ದನ್ನು ನಾವು ಗುರುತಿಸಬಹುದಾಗಿದೆ. ದಿಸ್ ಈಸ್ ಯುವರ್ ಆನ್ಸರ್. ದೆನ್ ಲೆಟ್ ಅಸ್ ಟು ರೆಫರೆನ್ಸ್. If you want to extra information, go through the Haralabos and Holborn Sociology Themes and Perspectives, Collins publication, 7th edition, and C.N. Shankar Rao Introduction to Basic Principles of Sociology, Jai Bharat Prakashana, and Internet Sources. So this is about Oscar Levis' cultural poverty theory. Thank you.